Hi guys, welcome back to Raman tutorial for GK. ಭಾಗವಾದಂತಹ ದಾವಣಗೆರೆ ಟ್ಯುಟೋರಿಯಲ್ಸ್ಗೆ ವೆಲ್ಕಮ್ ಬ್ಯಾಕ್. ಇನ್ ಟುಡೇಸ್ ಕ್ಲಾಸ್ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ಅಲಾಂಗ್ ವಿತ್ ದಟ್ ಪಾಸ್ಟ್ ಕಂಟಿನ್ಯೂಸ್ ಮೇಲೆ ಕೇಳ್ಬೋದು ಅಂತ ಕ್ವಶನ್ ಟ್ಯಾಗ್ಸನ್ನು, ಆ್ಯಕ್ಟಿವ್ ಪ್ಯಾಸಿವೈಸ್ಗಳನ್ನು ಮತ್ತು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಹಾಗೆಯೇ ಒಂದಿಷ್ಟು ಕ್ವಿಜ್ ಕ್ವಶನ್ಸ್ ಇರುತ್ತೆ, ಟ್ರೈ ಟು ಆನ್ಸರ್ ದ್ಯಾಮ್. ಆ್ಯಸ್ ಯೂಶುವಲ್ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಬಳಕೆ ಮಾಡ್ತಾರೆ ಅನ್ನೋಂತಹ ಒಂದು ಕಾನ್ಸೆಪ್ಟ್ ಫಸ್ಟು ಕ್ಲಾರಿಫೈ ಮಾಡ್ತೀನಿ. ಪಾಸ್ಟ್ ಕಂಟಿನ್ಯೂಸ್ ತುಂಬ ಇಂಪಾರ್ಟೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ವಿ ಯೂಸ್ ಇಟ್ ಟು ಸೇ ದಟ್ ವಾಟ್ ವಿ ಆರ್ ಇನ್ ದ ಮಿಡಲ್ ಆಫ್ ಡೂಯಿಂಗ್ ಅಟ್ ಅ ಪರ್ಟಿಕ್ಯುಲರ್ ಮೂಮೆಂಟ್ ಇನ್ ದ ಪಾಸ್ಟ್. ಒಂದು ನಾನು ಇಫ್ ಐ ಕನ್ಸಿಡರ್ 8 ನಾವು 8:30 ಅಲ್ವಾ, now it's 8:30 p.m. right? If I talk about 8:30 p.m. yesterday 8:30 p.m. ಬಗ್ಗೆ ಮಾತಾಡ್ತಾ ಇದ್ದರೆ, ಓಕೆ, ಅದರಲ್ಲಾಗಲ್ಲ, ನಾಟ್ ಹ್ಯಾಪನಿಂಗ್. ಓಕೆ, 8:30 p.m. yesterday ಏನು ಮಾಡ್ತಾ ಇದ್ದೆ? I was watching a movie. ನಾನೊಂದು ಮೂವಿಯನ್ನು ನೋಡ್ತಾ ಇದ್ದೆ. ಐ ವಾಸ್ ವಾಚಿಂಗ್ ಅ ಮೂವಿ, ರೈಟ್? ನಾನು ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಇನ್ ದ ಪಾಸ್ಟ್ ಇಫ್ ಐ ವಾಸ್ ಡೂಯಿಂಗ್ ಸಮಥಿಂಗ್, ಏನಾದರೂ ಮಾಡ್ತಾ ಇದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಿ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ, ರೈಟ್? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಪಾಸ್ಟ್ ಪ್ರೋಗ್ರೆಸಿವ್ ಅಂತ ಕರಿತೀವಿ. ಲೆಟ್ಸ್ ಲರ್ನ್ ಅಬೌಟ್ ದ ಸ್ಟ್ರಕ್ಚರ್. ಹೌ ಡು ವಿ ಮೇಕ್ ಸೆಂಟೆನ್ಸಸ್ ಇನ್ ಪಾಸ್ಟ್ ಕಂಟಿನ್ಯೂಸ್ ಅನ್ನೋದು ನೋಡೋದಾದರೆ, ಸಿ ಹಿಯರ್, ಇಲ್ಲಿ ವಿ ಯೂಸ್ ವಾಸ್ ಮತ್ತು ವರ್ನ ಯೂಸ್ ಮಾಡ್ತೀವಿ, ಪ್ಲಸ್ ING ಫಾರ್ಮನ್ನು ಯೂಸ್ ಮಾಡ್ತೀವಿ. ಹೇಗೆ, ಹೌ ಡು ವಿ ಡೂ ದಟ್ ಅಂದರೆ ನೋಡಿ, ದ ಮೇನ್ ವರ್ಬ್ ಈಸ್ ಇನ್ವೇರಿಯಬಲ್ ಇನ್ ದ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೇನ್ ವರ್ಬ್ ಏನಿದೆ ಅದು ಪ್ರೆಸೆಂಟ್ ಪಾರ್ಟಿಸಿಪಲ್ ಇರುತ್ತೆ. ಐ ವಾಸ್ ರನ್ನಿಂಗ್ my own business when I was at London. Okay, in London ಅಂತಲೂ ಕೂಡ ಹೇಳಿ, ನೋ ಪ್ರಾಬ್ಲಮ್ ಅಟ್ ಆಲ್. ಐ ವಾಸ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್ ವೆನ್ ಐ ವಾಸ್ ಇನ್ ಲಂಡನ್ನಲ್ಲಿದ್ದಾಗ ಐ ವಾಸ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್. ಇಲ್ಲಿ ಸೆಂಟೆನ್ಸ್ ತೊಗೊಂಡಿದ್ದೀವಿ. ಇಲ್ಲಿ ಯು ಕ್ಯಾನ್ ಸಿ ವಾಸ್ ಈಸ್ ಹಿಯರ್, ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ದಿಸ್ ಈಸ್ ಬಿ ಫಾರ್ಮ್ ಇನ್ ದ ಪಾಸ್ಟಲ್ಲಿ ಬರುವಂಥ ಒಂದು ಬಿ ಫಾರ್ಮ್. ಹಾಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ನೋಡ್ಬೋದು, ರನ್ನಿಂಗ್. ಐ ವಾಸ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್ ವೆನ್ ಐ ವಾಸ್ ಇನ್ ಲಂಡನ್. ಹಾಗೆಯೇ ಯು ಕ್ಯಾನ್ ಸಿ ಐ, ಹಿ ಆ್ಯಂಡ್ ಶಿ ಆ್ಯಸ್ ವೆಲ್ ಆಸ್ ಇಟ್. ಈ ಪ್ರೊನೌನ್ಸ್ಗಳು ಬಂದಾಗ ವಿ ಯೂಸ್ ವಾಸ್ ಪ್ಲಸ್ ಪ್ರೆಸೆಂಟ್ ಪಾರ್ಟಿಸಿಪಲನ್ನು ಬಳಸ್ತೀವಿ. ಪ್ರೆಸೆಂಟ್ ಪಾರ್ಟಿಸಿಪಲನ್ನು ಯಾವಾಗ ಬಳಸ್ತೀವಿ? ವಿತ್ ದೀಸ್ ವಾಸ್ ಮತ್ತು ಐ, ಹಿ, ಶಿ, ಇಟ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಬಂದಾಗ ನಾವೇನು ಮಾಡ್ತೀವಿ? ವಾಸ್ ಜೊತೆಗೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಬಳಸ್ತೀವಿ. ಹಾಗೆ ಇನ್ ರಿಮೈನಿಂಗ್ ಯು, ವಿ ಮತ್ತು ದೇ, ಈ ಪ್ರೊನೌನ್ಸ್ ಬಂದಾಗ ವಿ ಯೂಸ್ ವರ್ ಪ್ಲಸ್ ING ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ರೂಲ್. ನೆಗೆಟಿವ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಜಸ್ಟ್ ಆ್ಯಡ್ ನಾಟನ್ನು ಆ್ಯಡ್ ಮಾಡ್ತೀವಿ. ಹೇಗೆ ಅಂತಂದರೆ, ಐ ವಾಸ್ ನಾಟ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್. ಐ ವಾಸಂಟ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್. ನನ್ನ ಓನ್ ಬಿಸ್ನೆಸ್ಸನ್ನು ನಾನು ರನ್ ಮಾಡ್ತಿರಲಿಲ್ಲ. ಐ ವಾಸಂಟ್ ರನ್ನಿಂಗ್ ಮೈ ಓನ್ ಬಿಸ್ನೆಸ್. ಹಾಗೆಯೇ ಯು ವರಂಟ್ ಪ್ಲೇಯಿಂಗ್ ವೆಲ್. ಓಕೆ, ಹೀಗೇನು ಮಾಡ್ತೀವಿ? ಆಫ್ಟರ್ ಬಿ ಫಾರ್ಮ್ ಆದ ನಂತರ ನಾವೇನು ಮಾಡ್ತೀವಿ? ನಾಟನ್ನು ಆ್ಯಡ್ ಮಾಡ್ತೀವಿ. ಆಫ್ಟರ್ ಬಿ ಫಾರ್ಮ್ ಆದ ನಂತರ ನಾಟನ್ನು ಆ್ಯಡ್ ಮಾಡ್ತೀವಿ. ಯು ಕ್ಯಾನ್ ಸಿ ದಟ್. ಹಾಗೆ ಇಫ್ ವಿ ಹ್ಯಾವ್ ಟು ಡೂ ದ ಕ್ವಶನ್ಸನ್ನು ಮಾಡಬೇಕಾದ್ರೆ, ಈಗ ನೋಡಿ, ಐ ವಾಸ್ ಸ್ಟಡಿಂಗ್ ವೆನ್ ದ ಬೆಲ್ ರ್ಯಾಂಗ್ ಅಂತ ಇಲ್ಲಿ ಸೆಂಟೆನ್ಸ್ ಇದೆ. ಓಕೆ, ವೆನ್ ದ ಬೆಲ್ ರ್ಯಾಂಗ್, ಗಂಟೆ ಬಾರಿಸಿದಾಗ ನಾನು ಓದ್ತಾ ಇದ್ದೆ. ಈಗ ಜಸ್ಟ್ ಟೇಕ್ ದಿಸ್ ಪಾರ್ಟ್ ಓನ್ಲಿ, ಯಾಕಂದರೆ ನಾನು ಕ್ವಶನ್ಸನ್ನು ಮಾಡಿ ತೋರಿಸ್ಬೇಕಲ್ವಾ. ನೋಡಿ,
ವಾಸ್ ಐ ರನ್ನಿಂಗ್. ವಾಸ್ ಐ ರನ್ನಿಂಗ್, ವಾಸ್ ಐ ರನ್ನಿಂಗ್, ಸಾರಿ ವಾಸ್ ಐ ಸ್ಟಡಿಂಗ್. ಸಿ ಹಿಯರ್ ನಾನು ಹೇಳಿದ ಮೇನ್ ಎಕ್ಸಾಮ್ ವಾಸ್ ಐ ಸ್ಟಡಿಂಗ್ ಬರಬೇಕು. ಏನು ಬರಬೇಕು? ವಾಸ್ ಐ ಸ್ಟಡಿಂಗ್. ಗೊತ್ತಾಗಿಲ್ಲ ಮತ್ತೊಂದು ತಗೊಳ್ಳೋಣ. ಲೆಟ್ಸ್ ಟೇಕ್ ಒಂದು. ವಿ ವರ್ ರೀಡಿಂಗ್ ದ ಪೇಪರ್ ಅಂತ ಒಂದು ಸೆಂಟೆನ್ಸ್ ಇದೆ ಅಂದ್ಕೊಳ್ಳಿ. ಲೆಟ್ಸ್ ಟೇಕ್ ದಿಸ್ ಸೆಂಟೆನ್ಸ್. ಇದೇನಾಗುತ್ತೆ? ದಿಸ್ ಗೋಸ್ ಹಿಯರ್, ದಿಸ್ ಕಮ್ಸ್ ಹಿಯರ್ ವೆನ್ ಯು ಆರ್ ಮೇಕಿಂಗ್ ಕ್ವಶನ್ಸ್ ಮಾಡಬೇಕಾದಾಗ ವರ್ ವಿ ರೀಡಿಂಗ್ ದ ಪೇಪರ್ ಅಂತ ಕ್ವಶನ್ ಆಗುತ್ತೆ, ರೈಟ್? ಇದರಿಂದ WH ಕೂಡ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಯು ಕ್ಯಾನ್ ಸಿ ದೀಸ್ ಥಿಂಗ್ಸ್. ಐ ವಾಸ್ ವಾಚಿಂಗ್ TV, ಯು ವರ್ ವರ್ಕಿಂಗ್ ಹಾರ್ಡ್, he or she ಬಂದಾಗ ವಾಸ್ ಹೆಲ್ಪಿಂಗ್ ಮೇರಿ, ವಿ ವರ್ ಜೋಕಿಂಗ್, ವರ್ ಯು ಬೀಯಿಂಗ್ ಸಿಲ್ಲಿ. ಹೀಗೆ ನಾವೇನು ಮಾಡ್ತೀವಿ? ವಿ ಮೇಕ್ ಕ್ವಶನ್ಸ್, ಸ್ಟೇಟ್ಮೆಂಟ್ಸನ್ನು ಕೂಡ ಮಾಡ್ತೀವಿ, ಕ್ವಶನ್ಸ್ ನೋಡ್ಬೋದು. ಐ ಜೊತೆಗೆ ವಾಸ್ ಬರ್ತಾ ಇದೆ, ಯು ಜೊತೆಗೆ ವರ್, ಹಾಗೆ ಹಿ ಶಿ ಇಟ್ ಬಂದಾಗ ವಿ ಯೂಸ್ ವಾಸ್ ಹಿಯರ್, ರೈಟ್? ಹಾಗೆ ವಿ ಬಂದಾಗ ವರ್ ಬರುತ್ತೆ. ಇದು ಪಾಸ್ಟ್ ಕಂಟಿನ್ಯೂಸಲ್ಲಿ ಯು ಹ್ಯಾವ್ ಟು ಫಾಲೋ ದಿಸ್ ಪ್ಯಾಟ್ರನ್. ಓಕೆ, ಕ್ವಶನ್ ಬಂದಾಗ ವರ್ ಅಥವಾ ವಾಸ್ ಬಂದು ರಿಲೇಟೆಡ್ ಸಬ್ಜೆಕ್ಟ್ ಅಥವಾ ಏನು ಸಬ್ಜೆಕ್ಟ್ ಇದೆ ಅದು ಸಬ್ಜೆಕ್ಟ್ ಬರುತ್ತೆ, ಪ್ಲಸ್ ING ರಿಮೈನಿಂಗ್, ಹೀಗಾಗುತ್ತೆ. ಹೌ ಡು ವಿ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಅಂದಾಗ ಪಾಸ್ಟ್ ಕಂಟಿನ್ಯೂಸನ್ನು ಹೇಗೆ ಯೂಸ್ ಮಾಡ್ತೀವಿ? ಸಿ ಹಿಯರ್, ಅಟ್ 8 PM yesterday ಐ ವಾಸ್ ವಾಚಿಂಗ್ TV ಅಂತ ಇನ್ ದ ಬಿಗಿನಿಂಗಲ್ಲಿ ಹೇಳಿದೆ. ಅಟ್ 8 PM yesterday ಐ ವಾಸ್ ವಾಚಿಂಗ್ TV. ಟುಡೇ ವಾಟ್ ಐ ಆಮ್ ಡೂಯಿಂಗ್? ಅಟ್ಸ್ 8:30 ಐ ಆಮ್ ಟೇಕಿಂಗ್ ಮೈ ಕ್ಲಾಸ್. ನಾನು ಕ್ಲಾಸ್ ತೊಗೊಳ್ತಾ ಇದ್ದೀನಿ, ರೈಟ್? ಅಂದರೆ ಇನ್ ದ ಪಾಸ್ಟಲ್ಲಿ ಮಾತಾಡುವಾಗ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ವೆನ್ ವಿ ಆರ್ ಡೂಯಿಂಗ್ ಇನ್ ದ ಮಿಡಲ್ ಆಫ್ ಸಮಥಿಂಗ್, ವೆನ್ ವಿ ವರ್ ಇನ್ ದ ಮಿಡಲ್ ಆಫ್ ಡೂಯಿಂಗ್ ಸಮಥಿಂಗ್, ವಿ ಎಕ್ಸ್ಪ್ರೆಸ್ ದಟ್ ಇನ್ ಪಾಸ್ಟ್ ಕಂಟಿನ್ಯೂಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಯು ಕ್ಯಾನ್ ಸಿ ಐ ವಾಸ್ ವರ್ಕಿಂಗ್ ಅಟ್ 10 PM ಲಾಸ್ಟ್ ನೈಟ್. ನೋಡಿ, ಪಾಸ್ಟಲ್ಲಿದೆ. ಐ ವಾಸ್ ವರ್ಕಿಂಗ್ ಅಟ್ 10 PM, ಒಂದು ಸ್ಪೆಸಿಫಿಕ್ ಟೈಮ್ ಇದೆ. ಓಕೆ, ದೇ ವರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಅಟ್ 9 AM ದಿಸ್ ಮಾರ್ನಿಂಗ್. ವಾಟ್ ವರ್ ಯು ಡೂಯಿಂಗ್ ಅಟ್ 10 PM ಲಾಸ್ಟ್ ನೈಟ್? ವಾಟ್ ವರ್ ಯು ಡೂಯಿಂಗ್ ವೆನ್ ಹಿ ಅರೈವ್ಡ್? ನಾವು ಪಾಸ್ಟ್ ಕಂಟಿನ್ಯೂಸ್ ಪ್ಲಸ್ ಪಾಸ್ಟ್ ಸಿಂಪಲನ್ನು ಕಾಂಬಿನೇಷನಲ್ಲಿ ಬಳಸ್ಬೋದು. ನೋಡಿ, ಶಿ ವಾಸ್ ಕುಕಿಂಗ್ ವೆನ್ ಐ ಟೆಲಿಫೋನ್ಡ್ ಹರ್. ವಿ ವರ್ ಹ್ಯಾವಿಂಗ್ ಡಿನ್ನರ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೇನ್. ರಾಮ್ ವೆಂಟ್ ಹೋಮ್ ಅರ್ಲಿ ಬಿಕಾಸ್ ಇಟ್ ವಾಸ್ ರೇನಿಂಗ್. ನೋಡಿ, ಇಲ್ಲಿ ಪಾಸ್ಟನ್ನು ಬಿಗಿನಿಂಗಲ್ಲಿ ತೊಗೊಂಡಿದ್ದಾರೆ. ಹೀಗೂ ಕೂಡ ಕಾಂಬಿನೇಷನ್ಸಲ್ಲಿ ಬಳಸ್ಬೋದು. ಯೂಶಲಿ ಇಂಡಿಪೆಂಡೆಂಟಾಗಿ ವಿ ರೇರ್ಲಿ ಯೂಸ್ ಪಾಸ್ಟ್ ಕಂಟಿನ್ಯೂಸನ್ನು ಒಂದು ಸಿಚುವೇಷನಲ್ಲೇ ತೊಗೊಳ್ತೀವಿ. ಯು ಕ್ಯಾನ್ ಸಿ ಹಿಯರ್, ಇದು ನೋಡಿ, ಶಿ ವಾಸ್ ಕುಕಿಂಗ್ ವೆನ್ ಐ ಟೆಲಿಫೋನ್ಡ್ ಹರ್. ಶಿ ವಾಸ್ ಇನ್ ದ ಮಿಡಲ್ ಆಫ್ ಡೂಯಿಂಗ್ ಸಮಥಿಂಗ್, ಏನೋ ಒಂದು ಮಾಡ್ತಾಯಿದ್ರು. ಶಿ ವಾಸ್ ಕುಕ್ಕಿಂಗ್ ವೆನ್ ಐ ಟೆಲಿಫೋನ್ಡ್ ಹರ್. ನಾನು ಅವಳಿಗೆ ಕಾಲ್ ಮಾಡಿದಾಗ ಶಿ ವಾಸ್ ಕುಕ್ಕಿಂಗ್. ವಿ ವರ್ ಹ್ಯಾವಿಂಗ್ ಡಿನ್ನರ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೇನ್. ವೆನ್ ಇಟ್ ಸ್ಟಾರ್ಟೆಡ್ ಟು ರೇನ್ ವಿ ವರ್ ಇನ್ ದ ಮಿಡಲ್ ಆಫ್ ಹ್ಯಾವಿಂಗ್ ಡಿನ್ನರ್. ರಾಮ್ ವೆಂಟ್ ಹೋಮ್ ಅರ್ಲಿ ಬಿಕಾಸ್ ಇಟ್ ವಾಸ್ ರೇನಿಂಗ್. ಒಂದು ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಕಾಂಬಿನೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ವಾಟ್ ವಿಲ್ ದೇ ಡೂ? ನಿಮಗೆ ಸೆಂಟೆನ್ಸ್ ಕಂಪ್ಲೀಷನಲ್ಲಿ ಕೊಟ್ಟರೆ ಒಂದು ಕಾಂಬಿನೇಷನಲ್ಲಿ ಕೊಡ್ತಾರೆ, ಎರಡು ಫಿಲ್ಲಿಂಗ್ ದ ಬ್ಲ್ಯಾಂಕ್ ಕೊಡ್ತಾರೆ, ಸೀಕ್ವೆನ್ಸಲ್ಲಿ ತುಂಬಬೇಕಾಗತ್ತೆ. ಅಥವಾ ಸ್ಪಾಟಿಂಗ್ ಎರರಲ್ಲಿ ಕೊಟ್ಟಾಗ ಏನು ಮಾಡ್ತಾರೆ, ಸ್ಪಾಟಿಂಗ್ ಎರರ್ ಟೆಸ್ಟಲ್ಲಿ ಕೊಟ್ಟಾಗ ಏನು ಮಾಡ್ತಾರೆ, ಫಸ್ಟ್ ಪಾರ್ಟನ್ನು ಯಾವುದೋ ಒಂದು ಪಾರ್ಟಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಾಗ ಒಂದು ಪಾರ್ಟಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ. ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದಟ್. ಬೇಸಿಕ್ ಮೇಲೆ ಕ್ವಶನ್ಸ್ ಇರುತ್ತೆ, ಬಟ್ ಅಪ್ಲೈಡ್ ಇರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಟ್, ರೈಟ್? ಹಾಗೆಯೇ ನೋಡಿ, ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸ್ ಹೇಳುವಾಗ ಜೇಮ್ಸ್ ಬಾಂಡ್ ವಾಸ್ ಡ್ರೈವಿಂಗ್ ಥ್ರೂ ಟೌನ್, ಇಟ್ ವಾಸ್ ರೇನಿಂಗ್, ದ ವಿಂಡ್ ವಾಸ್ ಬ್ಲೋಯಿಂಗ್ ಹಾರ್ಡ್, nobody was walking in the street, suddenly Bond saw the killer in a telephone box. ಹೀಗೆ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸ್ ಹೇಳುವಾಗ ವಿ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಮತ್ತು ಪಾಸ್ಟ್ ಸಿಂಪಲ್ನ ಟುಗೆದರ್ ಯೂಸ್ ಮಾಡ್ತೀವಿ, ರೈಟ್? ನೋಡಿ, ಏನಾಗುತ್ತೆ ಇಲ್ಲಿ ನೋಡ್ಬೋದು ಹೇಗೆ ಯೂಸ್ ಮಾಡ್ತೀವಿ. ವಿ ಆಫನ್ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ವಿತ್ ದ ಪಾಸ್ಟ್ ಸಿಂಪಲ್ ಟೆನ್ಸ್. ವಿ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಟು ಎಕ್ಸ್ಪ್ರೆಸ್ ಲಾಂಗ್ ಆಕ್ಷನ್. ಯೂಶಲಿ ಒಂದು ಲಾಂಗ್ ಆಕ್ಷನ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಬಳಸ್ತೀವಿ. ಓಕೆ, ಹಾಗೆ ಒಂದು ಶಾರ್ಟ್ ಆ್ಯಕ್ಷನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾವು ಸಿಂಪಲ್ ಪಾಸ್ಟನ್ನು ಬಳಸ್ತೀವಿ. ಲಾಂಗ್ ಆ್ಯಕ್ಷನ್ ಇತ್ತಂದರೆ ಪಾಸ್ಟ್ ಕಂಟಿನ್ಯೂಸ್,
ಇಫ್ ಇಟ್ ಈಸ್ ಎ ಶಾರ್ಟ್ ಆಕ್ಷನ್ ಇದ್ದರೆ ಪಾಸ್ಟ್ ಸಿಂಪಲನ್ನು ಬಳಸ್ತೀವಿ. ವಿ ಜಾಯಿನ್ ದ ಐಡಿಯಾಸ್, ಅವು ಎರಡೂ ಐಡಿಯಾಸನ್ನು ಜಾಯಿನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ವೆನ್ ಆರ್ ವೈಲ್. ಇವುಗಳನ್ನ ಇಟ್ಕೊಂಡು ಜಾಯಿನ್ ಮಾಡ್ತೀವಿ. ಹೇಗೆ? ಲೆಟ್ಸ್ ಸಿ ಹಿಯರ್. ನೋಡಿ, ಐ ವಾಸ್ ವಾಚಿಂಗ್ ಟಿ ವಿ ಫ್ರಮ್ 7 PM to 9 PM. 7 PM ಮತ್ತು 9 PM ನಡುವೆ ಏನು ನೋಡ್ತಾ ಇದ್ದೆ? ಐ ವಾಸ್ ವಾಚಿಂಗ್ ಟಿ ವಿ, ರೈಟ್? ಹಾಗಾದರೆ 8 PM ಮಿಡಲಲ್ಲಿ ಬರುತ್ತೆ. 8 PM ಇಸ್ ದೇರ್, ರೈಟ್? ಇಲ್ಲಿ ಶಾರ್ಟ್ ಆಕ್ಷನ್ ಏನಾಗುತ್ತೆ? ಯು ಫೋನ್ಡ್, ಇಲ್ಲೊಂದು ಶಾರ್ಟ್ ಆಕ್ಷನ್ ಬರುತ್ತೆ. ಯು ಫೋನ್ಡ್ ಅಟ್ 8 PM. ನೀವೇನು ಮಾಡಿದ್ರಿ? ನನಗೆ ಕಾಲ್ ಮಾಡಿದ್ರಿ. ಯು ಕಾಲ್ಡ್ ಮೀ. ಐ ವಾಸ್ ವಾಚಿಂಗ್, ನೋಡಿ, ಐ ವಾಸ್ ಸಿಟ್ಟಿಂಗ್, ನಾನು ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ. ಐ ವಾಸ್ ವಾಚಿಂಗ್ ಟಿ ವಿ, ರೈಟ್? ಐ ವಾಸ್ ವಾಚಿಂಗ್ ಟಿ ವಿ ಸಿಟ್ಟಿಂಗ್ ಆನ್ ಮೈ ಸೋಫಾದ ಮೇಲೆ ಕೂತ್ಕೊಂಡು ಐ ವಾಸ್ ವಾಚಿಂಗ್ ಟಿ ವಿ, ರೈಟ್? ನೋಡಿ, ಐ ವಾಸ್ ವಾಚಿಂಗ್ ಟಿ ವಿ, ಇದು ರೈಟ್. ವಾಚಿಂಗ್ ಟಿ ವಿ, ಇದು ಒಂದು ಆ್ಯಕ್ಷನ್, ರೈಟ್? ಹಾಗೆಯೇ ನೀವು ನನಗೆ ಕಾಲ್ ಮಾಡ್ತೀರಾ 8 o'clock. ಯು ಕಾಲ್ಡ್ ಮೀ ಅಟ್ 8 PM. ಈ ಆ್ಯಕ್ಷನ್ ಯಾವಾಗ ಆಗ್ತಾಯಿತ್ತು? ಇಟ್ಸ್ ಹ್ಯಾಪನಿಂಗ್ ಫ್ರಮ್ 7 PM to 9 PM. 2 hour ಮೂವಿ ಇತ್ತು. ಐ ವಾಸ್ ವಾಚಿಂಗ್ 2 hour ಮೂವಿ ನೋಡ್ತಾ ಇತ್ತು 7 PM to 9 PM. ಐ ವಾಸ್ ವಾಚಿಂಗ್ ದಟ್, ರೈಟ್? ಐ ವಾಸ್ ವಾಚಿಂಗ್ ದಟ್ ಮೂವಿ, ಆ ಮೂವಿನ ನಾನು ನೋಡ್ತಾ ಇದ್ದೆ 7 PM to 9 PM, ಈ ನಡುವೆ ನೋಡ್ತಾ ಇದ್ದೆ. ಆ ಟೈಮಲ್ಲಿ ಏನಾಗುತ್ತೆ? ಅಟ್ 8 PM, 8 PM ಕಮ್ಸ್ ಇನ್ ದ ಮಿಡಲ್, ಹೌದಾ? ಯು ಕಾಲ್ಡ್ ಮೀ. ಈಗ ಇದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಐ ವಾಸ್ ವಾಚಿಂಗ್ ಟಿ ವಿ ವೆನ್ ಯು ಕಾಲ್ಡ್ ಮೀ. ಹೀಗೆ ನಾವು ಸೀಕ್ವೆನ್ಸ್ ಆಫ್ ಆ್ಯಕ್ಷನ್. ಕಾಲ್ ಮಾಡಿದ್ದೇನಿದೆ, ಇದೊಂದು ಶಾರ್ಟ್ ಆಕ್ಷನ್. ಟಿ ವಿ 2 hour ಟಿ ವಿ ನೋಡೋದು ಒಂದು ಲಾಂಗ್ ಆ್ಯಕ್ಷನ್ ಅನ್ನೋದಾದರೆ, ಕಾಲಿಂಗ್ ಆ್ಯಂಡ್ ಟಾಕಿಂಗ್ ಆನ್ ಅ ಫೋನ್ ಇಟ್ ಮೇ ಬಿ 20 minutes ಇರ್ಬೋದು, 10 minutes ಇರ್ಬೋದು. ಇನ್ ಕಂಪ್ಯಾರಿಸನ್ ಏನಿದೆ, 2 hour ಮೂವಿ ಮತ್ತು 10 minutes ಟಾಕ್ ಆನ್ ಫೋನ್ ಏನಿದೆ, 10 minutes ಇದೆ ಶಾರ್ಟ್ ಆ್ಯಕ್ಷನ್ ಇದೆ. ಈ ಶಾರ್ಟ್ ಆ್ಯಕ್ಷನ್ನ ಸಿಂಪಲ್ ಪಾಸ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 2 hour ವಾಚಿಂಗ್ 2 hour ಮೂವಿ ಈಸ್ ಅ ಲಾಂಗ್ ಆ್ಯಕ್ಷನ್ ಇದೆ, ಅದನ್ನು ಪಾಸ್ಟ್ ಕಂಟಿನ್ಯೂಸಲ್ಲಿ ಮಾಡಬೇಕು. ಐ ವಾಸ್ ವಾಚಿಂಗ್ ಟಿ ವಿ ವೆನ್ ಯು ಕಾಲ್ಡ್ ಮೀ, ಓಕೆ? ಅಥವಾ ನೋಡಿ, ವೈಲ್ ಐ ವಾಸ್ ಡ್ರೈವಿಂಗ್ ಹೋಮ್ I saw my friend at the cafeteria, ರೈಟ್? ಹೀಗೆ ಹೇಳ್ಬೋದು. ನಾನು ಐ ಸಾ ಮೈ ಫ್ರೆಂಡ್ ಅಟ್ ಕೆಫೆಟೇರಿಯಾ ಫಾರ್ ಶಾರ್ಟ್ ಟೈಮ್, ಬಟ್ ಐ ವಾಸ್ ಡ್ರೈವಿಂಗ್ ಹೋಮ್. ವೈಲ್ ಐ ವಾಸ್ ಡ್ರೈವಿಂಗ್ ಹೋಮ್ ಐ ಸಾ ಮೈ ಫ್ರೆಂಡ್ ಅಟ್ ಕೆಫೆಟೇರಿಯಾ. ಹೀಗೆ ಏನು ಮಾಡ್ತೀವಿ ನಾವು? ವಿ ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸನ್ನು ವಿ ಯೂಸ್ ಇಟ್ ಟುಗೆದರ್ ಯೂಸ್ ಮಾಡ್ತೀವಿ. ನೋಡಿ, ಐ ವಾಸ್ ವಾಚಿಂಗ್ ಟಿ ವಿ ವೆನ್ ಯು ಕಾಲ್ಡ್, ವೆನ್ ಯು ಟೆಲಿಫೋನ್ಡ್ ಮೀ. ಶಾರ್ಟ್ ಆಕ್ಷನ್ ವೆನ್ ಪ್ಲಸ್ ಶಾರ್ಟ್ ಆಕ್ಷನ್, ವೈಲ್ ಪ್ಲಸ್ ಲಾಂಗ್ ಆಕ್ಷನ್. ನೋಡಿ, ವೆನ್ ಬಂದ ಮೇಲೆ ಶಾರ್ಟ್ ಆಕ್ಷನ್ ಬರುತ್ತೆ. ಯು ಹ್ಯಾವ್ ಟು ಬಿ ಕೇರ್ಫುಲ್ ವಿತ್ ದಟ್. ನೋಡಿ, ಈಗ ಫಾರ್ ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ಅ ನಾವೆಲ್ when somebody knocked my door. ಓಕೆ, ಇದು ಸೆಂಟೆನ್ಸ್ ಇದೆ, ರೈಟ್? ಈ ಸೆಂಟೆನ್ಸ್ ನೋಡಿದಾಗ ನೋಡಿ, ಇಲ್ಲಿ ವೆನ್ ಜೊತೆಗೆ ನಾವು ಸೆಂಟೆನ್ಸನ್ನು ಕಂಬೈನ್ ಮಾಡ್ತಿದ್ದೀವಿ. ಈ ಕಂಬೈನ್ ಮಾಡುವ ಮೊದಲು ಯು ಹ್ಯಾವ್ ಟು ಬಿ ವೆರಿ ಶೂರ್ ವಿತ್ ದಿಸ್. ಇದ್ರ ಜೊತೆಗೆ ಐ ವಾಸ್ ರೀಡಿಂಗ್ ಅ ನಾವೆಲ್ ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ತಗೊಳುತ್ತೆ. ಇಟ್ ಮೇ ಬಿ ಹಾಫ್ ಅನ್ ಅವರ್, ಇಟ್ ಮೇ ಬಿ 1 hour. ಇಟ್ ಟುಕ್ ಸಮ್ ಟೈಮ್. ಐ ವಾಸ್ ರೀಡಿಂಗ್ ಅ ನಾವೆಲ್. ಇದೇನಿದೆ, ಇಟ್ಸ್ ಅ ಲಾಂಗ್ ಆ್ಯಕ್ಷನ್ ಇದೆ, ಹೌದಾ? ಲಾಂಗ್ ಆ್ಯಕ್ಷನ್ ಫಾಲೋಡ್ ಬೈ ಒಂದು ಶಾರ್ಟ್ ಒಂದು ಆ್ಯಕ್ಷನ್ ಇದೆ, ನಾಕಿಂಗ್ ಅಟ್ ದ ಡೋರ್. ಹೌ ಮಚ್ ಟೈಮ್ somebody will take to knock the door? Maybe 2 minutes, 1 minute,
ಲೈಕ್ ದಟ್. ಇದು ಶಾರ್ಟ್ ಆಕ್ಷನ್ ಇದೆ. ಹೀಗೆ ಲಾಂಗ್ ಆ್ಯಕ್ಷನ್ ಮತ್ತು ಶಾರ್ಟ್ ಆಕ್ಷನ್ ಇದ್ದಾಗ ಯೂಶಲಿ ವೆನ್ ಈಸ್ ಫಾಲೋಡ್ ಬೈ ಲಾಂಗ್ ಆಕ್ಷನ್. ಲಾಂಗ್ ಆ್ಯಕ್ಷನ್ ಆದ ನಂತರ ನೋಡಿ ವೆನ್ ನಂತರ ಫಾಲೋ ಆಗೋದು ಯಾವುದು? ಶಾರ್ಟ್ ಆಕ್ಷನ್ ಆಗುತ್ತೆ. ವೈಲ್ ಬಳಸಬೇಕು ಅಂತಂದರೆ ವೈಲ್ ಇನ್ ದ ಬಿಗಿನಿಂಗಲ್ಲೇ ಬಳಸಬೇಕು ನೀವು. ಯು ಹ್ಯಾವ್ ಟು ಯೂಸ್ ವೈಲ್ ಇನ್ ದ ಬಿಗಿನಿಂಗ್. ಇಲ್ಲಿ ನೋಡೋಣ. ಐ ವಾಸ್ ವಾಕಿಂಗ್ ಪಾಸ್ಟ್ ದ ಕಾರ್ ವೆನ್ ಇಟ್ ಎಕ್ಸ್ಪ್ಲೋಡೆಡ್. ವೆನ್ ದ ಕಾರ್ ಎಕ್ಸ್ಪ್ಲೋಡೆಡ್, ಕಾರ್ ಎಕ್ಸ್ಪ್ಲೋಡ್ ಆದಾಗ ಐ ವಾಸ್ ವಾಕಿಂಗ್ ಪಾಸ್ಟ್ ದ ಕಾರ್. ವೆನ್ ದ ಕಾರ್ ಎಕ್ಸ್ಪ್ಲೋಡೆಡ್ ನೋಡಿ, ವೆನ್ ದ ಕಾರ್ ಎಕ್ಸ್ಪ್ಲೋಡೆಡ್ ಐ ವಾಸ್ ವಾಕಿಂಗ್ ಪಾಸ್ಟ್ ಇಟ್. The car exploded while I was walking past it. While I was walking past the car, it exploded. ಹೀಗೆ ನೀವು ಕಾಂಬಿನೇಷನಲ್ಲಿ ಇನ್ ದ ಬಿಗಿನಿಂಗಲ್ಲೇ ತೊಗೋಬೋದು, ನಂತರ ಕೂಡ ತೊಗೋಬೋದು. ಯೂಶಲಿ ಯು ಹ್ಯಾವ್ ಟು ರಿಮೆಂಬರ್ ವೈಲ್ ಟೇಕ್ಸ್ ಲಾಂಗ್ ಆಕ್ಷನ್. ಲಾಂಗ್ ಆಕ್ಷನ್ ಯೂಶಲಿ ಇಟ್ ಈಸ್ ಇನ್ ಪಾಸ್ಟ್ ಕಂಟಿನ್ಯೂಸಲ್ಲೇ ಇರುತ್ತೆ. ಶಾರ್ಟ್ ಆಕ್ಷನ್ ಯೂಶಲಿ ಯು ಕ್ಯಾನ್ ಸಿ ಇಟ್ ಇನ್ ಸಿಂಪಲ್ ಪಾಸ್ಟಲ್ಲೇ ಇರುತ್ತೆ. ಯು ಹ್ಯಾವ್ ಟು ಬಿ ಕೇರ್ಫುಲ್ ದಟ್. ವಾಚಿಂಗ್ ಟಿ ವಿ ಟುಕ್ 2 hours. ಟೆಲಿಫೋನಿಂಗ್ ಟುಕ್ ಅ ಫ್ಯೂ ಸೆಕೆಂಡ್ಸ್. ವಾಕಿಂಗ್ ಪಾಸ್ಟ್ ದ ಕಾರ್ ಟುಕ್ ಫ್ಯೂ ಸೆಕೆಂಡ್ಸ್. ಎಕ್ಸ್ಪ್ಲೋಡಿಂಗ್ ಟುಕ್ ಮಿಲಿ ಸೆಕೆಂಡ್ಸ್. ರೈಟ್? ಹೀಗಿರುತ್ತೆ. ಹಾಗಾದರೆ ಇಲ್ಲಿ ಕ್ವಿಜ್ ಇದೆ. ಇಷ್ಟು ಮಟ್ಟ ಕೇಳ್ತಾ ಇದ್ದೀರ ಅಂದ್ಕೊಂಡಿದ್ದೀನಿ. ಯು ಆರ್ ಲಿಸ್ನಿಂಗ್. ಈಗ you have the quiz. I hope you are going to answer it. Right? ಆನ್ಸರ್ ಮಾಡ್ತೀರಲ್ವಾ? ಫಸ್ಟ್ ಕ್ವಶನ್ ಏನು ಬರ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ಫಸ್ಟ್ ಕ್ವಶನ್ ಏನು ಬರ್ತಾ ಇದೆ, ಆ ಕ್ವಶನನ್ನು ಆನ್ಸರ್ ಮಾಡೋ ಪ್ರಯತ್ನ ಮಾಡಿ. ರೈಟ್? ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಡ್ಯಾಶ್ ಪ್ಲೇಯಿಂಗ್ ಟೆನ್ನಿಸ್ ಅಟ್ 11 AM yesterday. ಇಲ್ಲಿ ಏನು ಬರುತ್ತೆ? ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಅಂತ ಬರ್ತಾ ಇದೆ. ಯಾವ ಹೆಲ್ಪಿಂಗ್ ವರ್ಬನ್ನು ನೀವು ಪಿಕ್ ಮಾಡ್ತೀರ? ಹಾಗೆಯೇ ಸೆಕೆಂಡ್ ಸೆಂಟೆನ್ಸಿಗೂ ಆನ್ಸರ್ ಮಾಡಿ. ಡ್ಯಾಶ್ ಯು ಸ್ಟಿಲ್ ವರ್ಕಿಂಗ್ ಅಟ್ 7 PM ಲಾಸ್ಟ್ ನೈಟ್. ಇದು ಕೂಡ ಪಾಸ್ಟ್ ಘಟನೆನೇ ಹೇಳ್ತಾ ಇದೆ. ಡ್ಯಾಶ್ ಯು ಸ್ಟಿಲ್ ವರ್ಕಿಂಗ್ ಅಟ್ 7 PM ಇದು ಕ್ವಶನ್ ಇದೆ. ಇಟ್ ಈಸ್ ಎ ಎಸ್ ಆರ್ ನೋ ಕ್ವಶನ್. ಹಾಗಾದರೆ ಪ್ರಾಬಲಿ ಐ ಹೋಪ್ ಎರಡಕ್ಕೂ ಕೂಡ ಸೇಮ್ ಆನ್ಸರ್ ಇದೆ. ಇಫ್ ಯು ಪಿಕ್ಡ್ ಒನ್ ಯು ಆರ್ ಗೋಯಿಂಗ್ ಟು ಪಿಕ್ another one. ಬೋತ್ ಕ್ವಶನ್ ಕ್ಯಾರಿ ಸೇಮ್ ಆನ್ಸರ್. ಎರಡು ಕ್ವಶನಿಗೆ ಸೇಮ್ ಆನ್ಸರ್ ಇದೆ. ಯಾವ ಆನ್ಸರ್ ಬರ್ಬೋದು? ಎಸ್, ರೈಟ್. ಓಕೆ, ರೈಟ್ ಇದೆ. ಇಲ್ಲಿ ವರ್ ಸಬ್ಜೆಕ್ಟ್ ಪ್ಲೂರಲ್ ಇದೆ. ಯು ಕ್ಯಾನ್ ಸಿ ಸಬ್ಜೆಕ್ಟ್ ಮೈ ಬ್ರದರ್ ಆ್ಯಂಡ್ ಸಿಸ್ಟರ್ ಪ್ಲೂರಲ್ ಇದೆ, ಹಾಗಾಗಿ ವರ್ ಬರುತ್ತೆ. ಆ್ಯಂಡ್ ಹಿಯರ್ ಹೆಲ್ಪಿಂಗ್ ವರ್ಬ್ ಇದೆ. ಯು ಈಸ್ ಸೆಕೆಂಡ್ ಪರ್ಸನ್ ಇದೆ. ಇಟ್ ಯೂಶಲಿ ಟೇಕ್ಸ್ ವರ್ನ ತಗೊಳುತ್ತೆ. ವರ್ ಯು ಸ್ಟಿಲ್ ವರ್ಕಿಂಗ್ ಅಟ್ 7 PM ಲಾಸ್ಟ್ ನೈಟ್? ಓಕೆ. ಹಾಗೆಯೇ ಅಟ್ 8:30 AM ಟುಡೇ ಐ ಡ್ಯಾಶ್ ಡ್ರೈವಿಂಗ್ ಟು ವರ್ಕ್. ವಿ ಡ್ಯಾಶ್ ಸ್ಲೀಪಿಂಗ್ ವೆನ್ ದ ಪೊಲೀಸ್ ಕೇಮ್. ವಿ ಡ್ಯಾಶ್ ಇಲ್ಲಿ ಎರಡಕ್ಕೂ ಕೂಡ ಬೇರೆ ಬೇರೆ ಆನ್ಸರ್ಸ್ ಪಾಸಿಬಲ್ ಇದೆ. ಆನ್ಸರ್ ಮಾಡಿ. 8:30 ಅಟ್ 8:30 AM ಟುಡೇ ನೋಡಿ. ಐ ಡ್ಯಾಶ್ ಡ್ರೈವಿಂಗ್ ಟು ವರ್ಕ್. ವಾಸ್, ಯಾಮ್ ಮತ್ತು ವರ್ ಯಾವ್ದು ಬರುತ್ತೆ? ಎಸ್, ಇಲ್ಲಿ ವಾಸ್ ಬರುತ್ತೆ. ಅಟ್ 8:30 AM ಟುಡೇ ಐ ವಾಸ್ ಡ್ರೈವಿಂಗ್ ಟು ವರ್ಕ್. ಹಾಗೆ ವಿ ಡ್ಯಾಶ್ ಸ್ಲೀಪಿಂಗ್ ವೆನ್ ದ ಪೊಲೀಸ್ ಕೇಮ್. ಇಲ್ಲಿ ನೋಡಿ ವೆನ್ ನಂತರ ಒಂದು ಶಾರ್ಟ್ ಆ್ಯಕ್ಷನ್ ಬರ್ತಾ ಇದೆ. ಸ್ಲೀಪಿಂಗ್ ಯೂಶಲಿ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಪೊಲೀಸ್ ವಿಸಿಟಿಂಗ್ ಯುವರ್ ಹೋಮ್ ಟೇಕ್ಸ್ ಫ್ಯೂ ಮಿನಿಟ್ಸ್. ಓಕೆ, ಇಲ್ಲಿ ಕೂಡ ವಿ ಜೊತೆಗೆ ಏನು ಬರುತ್ತೆ? ಎಸ್, ವರಂಟ್. ರೈಟ್ ಇದೆ. ಯು ಆರ್ ಆಲ್ ರೈಟ್. ವಿ ವರಂಟ್ ಸ್ಲೀಪಿಂಗ್ ವೆನ್ ದ ಪೊಲೀಸ್ ಕೇಮ್. ಹಾಗೆಯೇ ಹಿಯರ್ ವಿ ಹ್ಯಾವ್ 2 more questions. Why dash he having lunch at 4 PM? Was he not dash his homework? ಯಾವ್ದು ಬರುತ್ತೆ? ಫಸ್ಟ್ ಒನ್ನಿಗೆ ನೋಡೋಣ. ಓಕೆ,
ನೋಡಿರಿ, ವಾಸ್, ವೈ ವಾಸ್, ದಿಸ್ ಈಸ್ ದ ಆನ್ಸರ್. ಸೆಕೆಂಡ್ ಒನ್ಗೆ ಯಾವ್ದು ಆನ್ಸರ್ ಆಗುತ್ತೆ? ವೈ ವಾಸ್ ಹಿ ಹ್ಯಾವಿಂಗ್ ಲಂಚ್ ಅಟ್ 4 PM? ವಾಸ್ ಹಿ ನಾಟ್ ಡೂಯಿಂಗ್ ಹಿಸ್ ಹೋಮ್ವರ್ಕ್? ಡೂ ಬರೋಲ್ಲ, ಡೂಯಿಂಗ್ ರೈಟ್ ಆಗುತ್ತೆ. ಹಾಗೆ ಸ್ನೋ ಡ್ಯಾಶ್ ಲೈಟ್ಲಿ, ಸಡನ್ಲಿ ಅ ರೇನ್ಡಿಯರ್ ಅಪಿಯರ್ಡ್ ಅಂತೆ. ಸ್ನೋ ಡ್ಯಾಶ್ ಲೈಟ್ಲಿ, ಸಡನ್ಲಿ ಅ ರೇನ್ಡಿಯರ್ ಅಪಿಯರ್ಡ್. ವಾಸ್ ಫಾಲಿಂಗ್, ಈಸ್ ಫಾಲಿಂಗ್, ಆಬ್ವಿಯಸ್ಲಿ ಇಲ್ಲಿ. ಹಾಗೆಯೇ ಸಂಬಡಿ ಥ್ರೂ ಅ ಶೂ ಅಟ್ ಹಿಮ್, ಡ್ಯಾಶ್ ಹಿ ವಾಸ್ ಸ್ಪೀಕಿಂಗ್. ಬೇಗ ಆನ್ಸರ್ ಮಾಡಿ. 7 and 8 ಎರಡಕ್ಕೂ ಆನ್ಸರ್ ಮಾಡಿ. ನೋಡಿ, ಪ್ರಾಬಲಿ ಆನಂತರ ರೆಕಾರ್ಡೆಡ್ ಕ್ಲಾಸ್ಗಳನ್ನು ಯಾರು ನೋಡ್ತೀರಿ, ಟ್ರೈ ಟು, ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಯು ಬಿಫೋರ್ 10 to 15 minutes. ಯೂಶಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಕ್ಲಾಸ್ ಅಟ್ 8 PM ಸ್ಟಾರ್ಟ್ ಮಾಡಬೇಕಾಯಿತು ಟುಡೇ, ಬಟ್ ಮ್ಯಾಮ್ ಟುಕ್ ದ ಕ್ಲಾಸ್ ಮ್ಯಾಮ್ ತೊಗೊಂಡ್ರು. ದಟ್ಸ್ ವೈ ದೇರ್ ವಾಸ್ ಎ ಡಿಲೇ ಆಯಿತು. ಹಾಗಾಗಿ ಓಕೆ, ಇಲ್ಲಿ ನೋಡೋಣ. ಫಸ್ಟ್ ಒನ್, ವಾಸ್ ಫಾಲಿಂಗ್ ಈಸ್ ದ ರೈಟ್ ಆನ್ಸರ್. ಸಂಬಡಿ ಥ್ರೂ ಅ ಶೂ ಅಟ್ ಹಿಮ್, ಡ್ಯಾಶ್ ಹಿ ವಾಸ್ ಸ್ಪೀಕಿಂಗ್ ಇದೆ. ಇಲ್ಲಿ ಪಾಸ್ಟಲ್ಲಿದೆ ಆಲ್ರೆಡಿ, ಸಂಬಡಿ ಥ್ರೂ. ಹಾಗಾಗಿ ಇಲ್ಲಿ ಶಾರ್ಟ್ ಆಕ್ಷನ್ ಇದೆ, ಶಾರ್ಟ್ ಇಲ್ಲ, ಇದು ಕಂಟಿನ್ಯೂಸ್ ಆಗಿದೆ. ಹಾಗಾಗಿ ಯಾವ್ದು ಬರುತ್ತೆ? ವೈಲ್ ಈಸ್ ದ ಕರೆಕ್ಟ್ ಆನ್ಸರ್. ವೈಲೇ ಕರೆಕ್ಟ್ ಆನ್ಸರ್ ಇದೆ. ಕೆಲವರು ವೆನ್ ಅಂತ ಆನ್ಸರ್ ಮಾಡಿದ್ದೀರಾ, ಬಟ್ ವೈಲ್ ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದ್ದೀನಿ, ವೆನ್ ಯೂಶಲಿ ಫಾಲೋಸ್ ಅ ಶಾರ್ಟ್ ಆ್ಯಕ್ಷನ್, ವೈಲ್ ಫಾಲೋಸ್ ಅ ಲಾಂಗ್ ಆ್ಯಕ್ಷನ್. ಸಂಬಡಿ ಥ್ರೂ ಅ ಶೂ ಅಟ್ ಹಿಮ್ ವೈಲ್ ಹಿ ವಾಸ್ ಸ್ಪೀಕಿಂಗ್, ವೈಲ್ ಬರುತ್ತೆ. ನಾನು ಅಷ್ಟೋ ಮಟ್ಟ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅಗೇನ್ ದೇ ಡ್ಯಾಶ್ ಟಿ ವಿ ವೆನ್ ಐ ಅರೈವ್ಡ್. ಹಾಗೆಯೇ ಐ ವಾಸ್ ರೀಡಿಂಗ್ ಅ ಡಿಟೆಕ್ಟಿವ್ ಸ್ಟೋರಿ, ಡ್ಯಾಶ್ ಐ ಹರ್ಡ್ ಅ ನಾಯ್ಸ್ ಅಂತ ಇದೆ. ಏನು ಮಾಡ್ತೀರಾ? ರೈಟ್ ನೋಡಿ, ದೇ ಡ್ಯಾಶ್ ದೇ ವರ್ ವಾಚಿಂಗ್ ಟಿ ವಿ ವೆನ್ ಐ ಅರೈವ್ಡ್. ದಿಸ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಒನ್, ಐ ವಾಸ್ ರೀಡಿಂಗ್ ಅ ಡಿಟೆಕ್ಟಿವ್ ಸ್ಟೋರಿ, ಐ ಡ್ಯಾಶ್. ಇಲ್ಲಿ ವೈಲ್ ಬರುತ್ತೋ ಅದು ವೆನ್ ಬರುತ್ತೋ? ಆಬ್ವಿಯಸ್ಲಿ ಹಿಯರ್ ಕಮ್ಸ್ ವೆನ್. ಹಾಗೆಯೇ ಒಂದು ಪಕ್ಷ ಪ್ಯಾಸಿವ್ ವಾಯ್ಸಲ್ಲಿದೆ ಅಂದ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಐ ವಾಸ್ ರೀಡಿಂಗ್ ಅ ಡಿಟೆಕ್ಟಿವ್ ಸ್ಟೋರಿ. ಇದನ್ನು ನಾವು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಟೇಕ್, ನೋಡಿ, ಆ ಡಿಟೆಕ್ಟಿವ್ ಸ್ಟೋರಿ ಫಸ್ಟ್ ತೊಗೊಳ್ಳಿ, ಆಬ್ಜೆಕ್ಟನ್ನು ತೊಗೊಳ್ಳಿ. ಇದು ಸಿಂಗ್ಯುಲರ್ ಇದೆ, ಹಾಗಾಗಿ ಆಬ್ವಿಯಸ್ಲಿ ವಾಸ್ ಬರುತ್ತೆ. ವಾಸ್ ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿದೆ, ಆಮೇಲೆ ಪಾಸ್ಟ್ ಕಂಟಿನ್ಯೂಸಲ್ಲಿದೆ, ಸೊ ಯು ಹ್ಯಾವ್ ಟು ಆ್ಯಡ್ ಬೀಯಿಂಗ್. ಆ ಡಿಟೆಕ್ಟಿವ್ ಸ್ಟೋರಿ ವಾಸ್ ಬೀಯಿಂಗ್ ರೆಡ್ ಬೈ ಮೀ. ಹೀಗೆ ನೀವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗತ್ತೆ. ಹಾಗೆಯೇ ಮತ್ತೊಂದು ಇಲ್ಲಿ ಕ್ವಿಜ್ ಇದೆ, ನೀವು ವರ್ಕ್ ಮಾಡಿ. ನಾನು ಕೆಲವನ್ನ ಇನ್ನೂ ಕವರ್ ಮಾಡಿಲ್ಲ, ಆದರೂ ಕೂಡ ಹ್ಯಾವ್ ಗಿವನ್ ಕ್ವಿಜ್. ವರ್ಕ್ ಮಾಡಿ, ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದರ ಆನ್ಸರ್ಸ್ ಆಲ್ಸೋ ಐ ಹ್ಯಾವ್ ಗಿವನ್. ಹಾಗೆಯೇ ಎರಡನೇದೇನಿದೆ, ಶಿ ವಾಸ್ ಕ್ಲೀನಿಂಗ್ ಹರ್ ಕ್ಲೋತ್ಸ್ ಅಂತ ಇದೆ. ಈ ಸೆಂಟೆನ್ಸ್ ಇದೆ ಅಂದ್ಕೊಳ್ಳಿ. ಈ ಸೆಂಟೆನ್ಸನ್ನು ನಾವು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಟರ್ನ್ ಮಾಡಬೇಕು ಅಂದರೆ, ಇನ್ ಕೇಸ್ ಆಗಿ ಮಾಡಬೇಕಂದ್ರೆ ಏನು ಮಾಡಬೇಕು? ಹರ್ ಕ್ಲೋತ್ಸ್ ಅಂತ ತೊಗೊಳ್ಳಿ, ಹರ್ ಕ್ಲೋತ್ಸ್, ರೈಟ್, ಹರ್ ಕ್ಲೋತ್ಸ್. ಹಾಗೆಯೇ ಇದು ಪ್ಲೂರಲ್ ಆಯಿತು, ಸೊ ವರ್ನ ಆ್ಯಡ್ ಮಾಡಿ, ಪ್ಲಸ್ ಬೀಯಿಂಗ್ನ ಆ್ಯಡ್ ಮಾಡಿ, ಕ್ಲೀನ್ಡ್. ಹರ್ ಕ್ಲೋತ್ಸ್ ವರ್ ಬೀಯಿಂಗ್ ಕ್ಲೀನ್ಡ್ ಬೈ ಹರ್ ಬರುತ್ತೆ, ರೈಟ್. ಹಾಗೆಯೇ ಕ್ವಶನ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಒಂದು ಕ್ವಶನ್ನು ಕೂಡ ತಗೊಳ್ಳೋಣ. ಇಲ್ಲಿ ನೋಡಿ, ವರ್ ಯು ರೀಡಿಂಗ್ ಮೈ ಲೆಟರ್ಸ್? ವರ್ ಯು ರೀಡಿಂಗ್ ಮೈ ಲೆಟರ್ಸ್ ಅಂತ ಒಂದು ಕ್ವಶನ್ ಇದೆ. ಇದನ್ನು ಪ್ಯಾಸಿವ್ ವಾಯ್ಸಲ್ಲಿ ಮಾಡಬೇಕು ಅಂತಂದರೆ ಫಸ್ಟ್ ಯು ಪಿಕ್ ದ ಆಬ್ಜೆಕ್ಟ್. ಇಲ್ಲಿದೆ ಆಬ್ಜೆಕ್ಟ್,
ಮೈ ಲೆಟರ್ಸ್. ಓಕೆ, ಇದು ಕೂಡ ಯು ಕ್ಯಾನ್ ಸಿ ಮೈ ಲೆಟರ್ಸ್, ಇದು ಕೂಡ ಪ್ಲೂರಲ್ ಇದೆ, ಸೊ ಆಬ್ವಿಯಸ್ಲಿ ವರ್ ಬರುತ್ತೆ. ವರ್ ಮೈ ಲೆಟರ್ಸ್ ಬೀಯಿಂಗ್ ರೆಡ್ ಬೈ ಯು ಬರುತ್ತೆ. ವರ್ ಮೈ ಲೆಟರ್ಸ್ ಬೀಯಿಂಗ್ ರೆಡ್ ಬೈ ಯು. ನಾನು ನಿಮಗೆ ಒಂದು ಸೆಂಟೆನ್ಸನ್ನು ಕೊಡ್ತೀನಿ, ಅಥವಾ ಐ ಆಮ್ ಗೋಯಿಂಗ್ ಟು ಅಂಡರ್ಲೈನ್ ದಟ್. ನೀವು ಅದನ್ನು ಏನು ಮಾಡಿ, ಟರ್ನ್ ಮಾಡೋಂಥ ಕೆಲಸವನ್ನು ಮಾಡಿ. ಫಸ್ಟ್ ಒಂದು ಸೆಂಟೆನ್ಸನ್ನು ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು 2-3 ಸೆಂಟೆನ್ಸಸ್. ಅದನ್ನು ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿ. ಯು were missing my classes. One. ಹಾಗೆ ಸೆಕೆಂಡ್ ಒನ್, she was preparing notes. ಹಾಗೆ ಮತ್ತೊಂದು ಸೆಂಟೆನ್ಸ್ ಕೊಡ್ತೀನಿ. was he taking medicine in time? ಓಕೆ, ಇದು ಮೂರು ಕೂಡ ನೀವು ಆನ್ಸರ್ನ ಮಾಡಿ. ಓಕೆ, Shaila Patil madam, you are very active, as well as Netra madam also. Quite good. My class was being missed by you. Right answer ಇದೆ. Good. ಸೆಕೆಂಡ್ ಒನ್ನಿಗೆ ಹಾಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡಿ. ನೋಡಿ, ಮೈ ಕ್ಲಾಸಸ್, ನೋಟ್ಸ್, ಮೆಡಿಸಿನ್. ಮೈ ಕ್ಲಾಸಸ್ ತೊಗೊಂಡ್ರೆ ಮೈ ಕ್ಲಾಸಸ್ ವರ್ ಬೀಯಿಂಗ್, ನೀವು ಆ್ಯಕ್ಚುಲಿ ಇಲ್ಲೊಬ್ರು ಬೀಯಿಂಗ್ ಆ್ಯಡ್ ಮಾಡಿದ್ರ, ಎಸ್, ಬೀಯಿಂಗ್ ಮಿಸ್ಡ್ ಬೈ ಯು. ಹಾಗೆಯೇ ನೋಟ್ಸ್ ಇದೆ, ನೋಟ್ಸ್ ವರ್ ಬೀಯಿಂಗ್ ಪ್ರಿಪೇರ್ಡ್ ಬೈ ಹರ್. ಹಾಗೆಯೇ ಮೆಡಿಸಿನ್ ವಾಸ್ ಮೆಡಿಸಿನ್ ಬೀಯಿಂಗ್ taken by him. ಹೀಗಿದೆ. ರೈಟ್, ಇಷ್ಟೇ, ಮತ್ತೇನಿಲ್ಲ. ಹಾಗೆಯೇ ನಾವು ಕ್ವಶನ್ ಟ್ಯಾಗ್ ಇದ್ದರೆ ಹೇಗೆ ಟ್ಯಾಕಲ್ ಮಾಡೋದು, ಭಾಳ ಸಿಂಪಲ್ ಇದೆ ನೋಡಿರಿ. ವಿ ವರ್ ಹ್ಯಾವಿಂಗ್ ಲಂಚ್ ಅಂತ ಸೆಂಟೆನ್ಸ್ ಬಂತು ಅಂತಂದರೆ ಆ್ಯಡ್ ಕ್ವಶನ್ ಟ್ಯಾಗ್ ಅಂತಂದ್ರೆ ಭಾಳ ಸಿಂಪಲ್. ವರ್ ಏನು ಮಾಡಿ, ವರಂಟ್ ವಿ. ಹಾಗೆಯೇ ಶಿ ವಾಸ್ ಡ್ರೈವಿಂಗ್ ಫಾಸ್ಟ್ ಅಂತ ಫಾಸ್ಟ್ ಸೆಂಟೆನ್ಸ್ ಇದ್ದರೆ ಭಾಳ ಸಿಂಪಲ್ ಇದೆ. ವಾಸಂಟ್ ಶಿ ಅಲ್ವಾ, ಕ್ವಶನ್ ಟ್ಯಾಗ್. ಅದಕ್ಕೆ ಅಲ್ಲಿಂದ ಟ್ಯಾಕಲ್ ಮಾಡ್ತಾಯಿದ್ದೀನಿ. ಕೊನೆಗೆ ಕ್ವಶನ್ ಟ್ಯಾಗ್ ಹೇಳಿಲ್ಲ, ನಮಗೆ ರಿಪೋರ್ಟೆಡ್ ಸ್ಪೀಚ್ ಹೇಳಿಲ್ಲ, ಇದೆಲ್ಲ ಹೇಳ್ಬೇಡಿ. ಟೆನ್ಸ್ ಜೊತೆಗೆ ಹೇಳ್ತಾ ಇದ್ದೀನಿ. ದಟ್ಸ್ ನಾಟ್ ಅ ಬಿಗ್ ಥಿಂಗ್ ಫಾರ್ ಮೀ. ಹಾಗೆಯೇ ಒಂದು ಪಕ್ಷ ನಾವು ರಿಪೋರ್ಟೆಡ್ ಸ್ಪೀಚ್ ಇದ್ರ ಜೊತೆಗೆ ಕಂಟಿನ್ಯೂ ಮಾಡಿ ಹೇಳಬೇಕು ಅಂತಂದರೆ ವೆರಿ ಸಿಂಪಲ್ ಇದೆ. ಫಾರ್ ಎಕ್ಸಾಂಪಲ್, ರಮೇಶ್ ಟೋಲ್ಡ್ ಗೀತಾ ಅಂತ ಸೆಂಟೆನ್ಸ್ ಇದೆ ಅಂದ್ಕೊಳ್ರಿ. ರಮೇಶ್ ಟೋಲ್ಡ್ ಗೀತಾ ಯು ವರಂಟ್ ವರ್ಕಿಂಗ್ ವೆಲ್ ಹಿಯರ್ ಅಂತ ಒಂದು ಸೆಂಟೆನ್ಸ್ ಇದೆ ಅಂದ್ಕೊಳ್ಳಿ. ಇದನ್ನು ನಾವು ಡೈರೆಕ್ಟ್ ಸ್ಪೀಚಿನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತಂದರೆ ನೋಡಿ, ಪಾಸ್ಟ್ ಕಂಟಿನ್ಯೂಸ್ ಇದ್ದಂದರೆ ನಾವೇನು ಮಾಡ್ತೀವಿ,
ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಿಗೆ ನಾವು ಶಿಫ್ಟ್ ಮಾಡ್ಬೋದು ಅಥವಾ ಪಾಸ್ಟ್ ಕಂಟಿನ್ಯೂಸಲ್ಲೇ ಇಡ್ಬೋದು. ಬೋತ್ ಆಪ್ಷನ್ಸ್ ಆರ್ ಓಪನ್ ಫಾರ್ ಯು. ಫಾರ್ ಎಕ್ಸಾಂಪಲ್ ನೋಡಿ, ರಮೇಶ್ ಟೋಲ್ಡ್ ಗೀತಾ ದಟ್ ಬರುತ್ತೆ. ಯು ಅಂದರೆ ಇಲ್ಲಿ ಗೀತಾ ಆದ್ದರಿಂದ ಶಿ ಇದು ನಾನು ಹೇಳಿದಲ್ಲ, ಹ್ಯಾಡ್ ಬೀನ್ ಇದು ಕೂಡ ಮಾಡ್ಬೋದು. ಹ್ಯಾಡ್ ಬೀನ್ ವರ್ಕಿಂಗ್ ವೆಲ್ ದೇರ್. ನೋಡಿ, ಹೀಗೂ ಕೂಡ ಮಾಡ್ಬೋದು. ನಿಮಗೆ ಕ್ಲಿಯರ್ ಆಯಿತಾ? ಕ್ಲಿಯರ್ ಆಗಿಲ್ಲ, ಐಡಿಯಾ ನನಗೆ ಸಿಗಲಿಲ್ಲ. ರಮೇಶ್ ಟೋಲ್ಡ್ ಗೀತಾ ದಟ್ ಶಿ ಹ್ಯಾಡ್ ಬೀನ್ ವರ್ಕಿಂಗ್ ವೆಲ್ ದೇರ್. ಏನಾಯಿತು? ನಾನು ವರ್ಕಿಂಗನ್ನು ಹ್ಯಾಡ್ ಬೀನ್ ವರ್ಕಿಂಗ್ ಮಾಡಿದ್ದೀನಿ. ಅಥವಾ ಯು ಕ್ಯಾನ್ ಕೀಪ್ ಇನ್ ದ ಸೇಮ್ ಟೆನ್ಸಲ್ಲಿ ನೀವು ಇಟ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಮತ್ತು ಒಂದೆರಡು ಸೆಂಟೆನ್ಸ್ ತಗೊಳ್ಳೋಣ. ಹಿಯರ್ ವಿ ಗೋ. ಈಗ ರಮೇಶ್ ಟೋಲ್ಡ್ ಗೀತಾ, ರೈಟ್? ರಮೇಶ್ ಟೋಲ್ಡ್ ಗೀತಾ, ಯುವರ್ ಫಾದರ್ was suffering. Your father was suffering from COVID-19. ಮೊದಲಿಗೆ ಆನ್ಸರ್ ಹೇಳ್ತಾ ಇದ್ವಿ, ನಾವು ವಿ ಹ್ಯಾವ್ ಟು ಟಾಕ್ ಅಬೌಟ್ COVID-19. ಯುವರ್ ಫಾದರ್ ವಾಸ್ ಸಫರಿಂಗ್ ಫ್ರಮ್ COVID-19 ಲಾಸ್ಟ್ ಮಂತ್. ಆ್ಯಡ್ ಮಾಡಿ ಬೇಕಾದ್ರೆ, ಇಫ್ ಯು ವಿಶ್ ಯು ಕ್ಯಾನ್ ಆ್ಯಡ್ ಲಾಸ್ಟ್ ಮಂತ್ ಆ್ಯಡ್ ಮಾಡ್ಬೋದು. ಓಕೆ, ಇದನ್ನು ಚೇಂಜ್ ಮಾಡಿದರೆ ರಮೇಶ್ ಟೋಲ್ಡ್ ಗೀತಾ ದಟ್, ಇಲ್ಲಿ ಯುವರ್ ಅಂದರೆ ಹರ್ ಆಗುತ್ತೆ. ಹರ್ ಫಾದರ್, ಬಿಕಾಸ್ ಇಟ್ ಈಸ್ ರೆಫರಿಂಗ್ ಹರ್ ಫಾದರ್. ಹರ್ ಫಾದರ್ had been suffering ಮುಂದಿನ ಫ್ರಮ್ ದ ಕೋವಿಡ್ ದ ಪ್ರೀವಿಯಸ್ ಮಂತ್. ಲಾಸ್ಟ್ ಮಂತ್ ಏನಾಗುತ್ತೆ? ದ ಪ್ರೀವಿಯಸ್ ಮಂತ್ ಆಗುತ್ತೆ. ದಟ್ಸ್ ಇಟ್. ಒನ್ ಟೈಮ್ ಪ್ರಾಕ್ಟೀಸ್ ಮಾಡಿದರೆ ನೋಬಡಿ ವಿಲ್ ಫರ್ಗೆಟ್ ಅಬೌಟ್ ದಿಸ್, ರೈಟ್? ಹೀಗಿರುತ್ತೆ. ಹೀಗೆ ನಾವು ಮಾಡ್ಬೋದು. ಕ್ವಶನ್ಸನ್ನು ಮಾಡೋದು ಹೇಳ್ಕೊಡಿ ಸರ್ ಅಂತ ನೀವು ಒಬ್ಬರಿಬ್ಬರು ಕೇಳ್ಬೋದು. ದಟ್ಸ್ ನಾಟ್ ಎ ಬಿಗ್ ಥಿಂಗ್ ಆಲ್ ಟುಗೆದರ್. ನೋಡಿ, ಸೇಮ್ ಸ್ಟೇಟ್ಮೆಂಟನ್ನು ಹಾಕೊಂಡ್ಬಿಡ್ತೀನಿ. ರಮೇಶ್ ಟೋಲ್ಡ್ ಗೀತಾನೇ ಹಾಕೋಣ. ಸೇಮ್. ವರ್ ಯು ಕ್ಲೀನಿಂಗ್ ಮೈ ರೂಮ್ ಅಂತ ಇಲ್ಲಿ ಸೆಂಟೆನ್ಸ್ ಇದೆ ಅಂದ್ಕೊಡ್ರಿ. ಈಗೇನಾಗುತ್ತೆ? ರಮೇಶ್ ಆಸ್ಕ್ಟ್ ಆಗುತ್ತೆ. ಟೋಲ್ಡ್ ಇದೇನಾಗುತ್ತೆ? ರಮೇಶ್ ಆಸ್ಕ್ಟ್ ಗೀತಾ. ಇಲ್ಲಿ ಎಸ್ ಆರ್ ನೋ ಕ್ವಶನ್ ಇದರಿಂದ ವೆದರ್ ಇಲ್ಲಿ ಯೂನು ತಗೊಳ್ಳಿ. ಯಾಕಂತಂದರೆ ಆನಂತರ ನೀವೇನು ಮಾಡ್ಬೋದು? ತೊಗೋಬೋದು ವೆದರ್. ಯು ಅದರಲ್ಲಿ ವೆದರ್ ಶಿ ವಾಸ್ ನಾನು ಹೇಳಿದಲ್ಲ, ಹ್ಯಾಡ್ ಬೀನ್ ನಾವು ಮಾಡ್ಬೋದು. ಹ್ಯಾಡ್ ಬೀನ್ ಕ್ಲೀನಿಂಗ್ ಹಿಸ್ ರೂಮ್. ಹೀಗೆ ಬರುತ್ತೆ. ಹೀಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಇದ್ರ ಬಗ್ಗೆ ಮುಂದೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಐ ಆಮ್ ಬಸವರಾಜ್. ಓಕೆ, ಬಸ್ಸು ಗೇಮಿಂಗ್ ಬಸವರಾಜ್, ರೈಟ್? ಹಾಗೆಯೇ ಇನ್ನೊಂದಿಷ್ಟು ಕಾನ್ಸೆಪ್ಟ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ದೆನ್ ವಿ ವಿಲ್ ಗೋ ಟು ಫ್ಯೂಚರ್ ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ದೆನ್ ಫಾಲೋ ಅಪ್ ಆಗಿ ಮಾಡಲ್ಸ್, ಆನಂತರ ಅಡ್ವರ್ಬ್ಸ್, ಆನಂತರ ರಿಮೈನಿಂಗ್ ಗ್ರಾಮರ್, ಆದ ನಂತರ ಯೂಸೇಜ್ ಕಡೆ ಹೋಗೋಣ. ದೆನ್ ವಿ ವಿಲ್ ಟಾಕ್ ಅಬೌಟ್ ಯೂಸೇಜ್ ಆದ ತಕ್ಷಣ ನಿಮಗೆ ಅದು ಗ್ರಾಮರ್ ಪಾಯಿಂಟ್, ಲಿಟ್ರೇಚರ್ ಪಾರ್ಟ್ ಏನು ಬರುತ್ತೆ ನೋಡಿಕೊಂಡು ಸಿಲೆಬಸ್ಸಲ್ಲಿ ಆ ಸಿಲೆಬಸ್ಸಲ್ಲಿ ಲಿಟ್ರೇಚರ್ ಪಾರ್ಟನ್ನ ಟೀಚ್ ಮಾಡ್ತೀನಿ. ಅದೆಂಥ ಲಿಟ್ರೇಚರ್ ಪಾರ್ಟ್ ಇದ್ರೂ ಪರವಾಗಿಲ್ಲ. ಗ್ರಾಮರ್ ಯೂಸೇಜ್ ಆದಮೇಲೆ ಆಬ್ಜೆಕ್ಟಿವ್ ಕ್ವಶನ್ಸನ್ನು ಟ್ಯಾಕಲ್ ಮಾಡೋಣ. ದೆನ್ ಇಟ್ ವಿಲ್ ಬಿ ಓಕೆ ದೆನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಗೇನ್ ಲೆಟ್ಸ್ ಮೀಟ್ in next class. Okay, thank you.